ಯಾವತ್ತಪ್ಪ ಗೂಗಲ್ ಮ್ಯಾಪ್ ನಮ್ಮ ಬೈಕರ್ಸ್ ಜೀವನ ಗುರು ಸಮಸ್ಯೆ. ಗುಡ್ ಮಾರ್ನಿಂಗ್. ಈಗ ಟೈಮ್ ಬಂದು ಕರೆಕ್ಟಾಗಿ 8:30. ಇವತ್ತು 7 ಗಂಟೆಗೆ ಎದ್ದು ಬೇಗ ಸ್ನಾನ ಮಾಡಿ ಕಾಫಿ ಎಲ್ಲ ಕುಡಿದು ಈಗ ಟಿಫನ್ ಮಾಡಬೇಕು. ಸೊ ಟಿಫನ್ ತಂದು ಕೊಟ್ಟಿದ್ದಾರೆ. ಹೋಗಿ ನಾನು ಟಿಫನ್ ಮಾಡಿ ಈಗ ಜಲ್ದಿ ರೆಡಿಯಾಗಿ ಫಸ್ಟ್ ಇಲ್ಲಿಂದ ಹೋಗ್ಬೇಕು. ನೈಟು ನಾನು ಬೀಚ್ ಹತ್ರ ಕೂತ್ಕೊಂಡು ಮಾತಾಡ್ಕೊಂಡು ಸೊ ಟೈಮ್ ಅಲ್ಲೇ ಆಗಿತ್ತು. ರೂಮಿಗೆ ಬರೋ ಅಷ್ಟೊತ್ತಿಗೆ 12 ಗಂಟೆನೋ 12:30 ಸಮಥಿಂಗ್ ಆಗಿತ್ತು. ಇಬ್ಬರು ಸುಸ್ತಾಗಿ ಬಂದು ಮಕ್ಕೊಂಡರು. ಅದು ಬೆಳಗ್ಗೆ ಜಲ್ದಿ ಹೇಳ್ಬೇಕಂತ 7 ಗಂಟೆಗೆ ಅಲಾರಾಮ್ ಇಟ್ಟು 7 ಗಂಟೆಗೆ ಎದ್ದಿರೋದು. ಅದು ಅಲ್ಲದೆ ಗುರು ಈ ಕ್ಯಾಮ್ರಾ ಹಾಕೋ ಬೆಜ್ಜಾನ್ ರೋದನೆ ಕೊಡ್ತೈತೆ. ಕೆಲವೊಂದ್ಸರಿ ಆಡಿಯೋನೇ ರೆಕಾರ್ಡ್ ಆಗ್ತಿಲ್ಲ. ಏನು ಸಮಸ್ಯೆ ಏನೇನೋ ಗೊತ್ತಾಗ್ತಿಲ್ಲ. ವ್ಯೂ ಅಲ್ಟಿಮೇಟು, ಎದುರುಗಡೆನೆ ಬೀಚು, ಇಲ್ಲೇ ರೆಸಾರ್ಟು. ಸೊ ಆಗ್ಲೇ ಕಾಫಿ ಕುಡಿದು ಈಗ ಟಿಫನ್ ತಿಂದು ಜಲ್ದಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ಏನ್ ಕೊಟ್ಟಾರೆ? ಏನೈತೆ? ಬನ್ನು ಕಾಂಬಿನೇಷನ್. ಪಲಾವು, ಒಂದು ಇಡ್ಲಿ, ದೋಸೆ, ಒಂದು ಪಲಾವು, ಒಂದು ಇಡ್ಲಿ. ಪೂರಾ ಗಂಟನೂ ಖಾಲಿ ಆಗಲ್ಲ. ಫಿಕ್ಸು. ಶುರು ಹಚ್ಕೋ. ಓಕೆ, ನಾನು ಟಿಫನ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಬಾಯ್. ಸೊ ಟಿಫನ್ ಆಯಿತು. ಈಗ ರೂಮಿಗೆ ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಈ ನನ್ನ ಮಗ ನೋಡಿದ್ರೆ ಟೈಮ್ ಆಗೈತೆ ಅಂದು ನನ್ನ ಮಕ್ಳು ಥರ ಜೋಗಲ್ಲಿ ಹಿಡ್ಕೊಂಡು ಕೂತ್ಕೊಂಡಾನೆ. ಬಾರಲ್ಲಿ ಹುಡುಗ ಸಾಕು. ಬರ್ತೀಯ ಬರೋಲ್ಲ? ನೋಡಿ ಏನು ಮಾಡ್ತೀಯ? ಡುಮ್ಮ ಯಾಕೆ ನಂತರನೇ ಬಟ್ಟೆ ಹಾಕೊಂಬಿಟ್ಟಿಯಲ್ಲ? ಓ ಓಕೆ ಬೈ. ಕಾಮಿಡಿ. ಈ ರೆಸಾರ್ಟಾಗಿ ಹುಡುಕಿದ್ರೆ ನನ್ನ ಇವನು ಬಿಟ್ಟು ಬೇರೆ ಯಾರೂ ಇಲ್ಲ. ಬೆಳಗ್ಗೆನೆ ಟಿಫನ್ ಬೇಜಾನ್ ಆಯ್ತು ಗುರು. ಫುಲ್ಲು ತಿನ್ನೋಕ್ಕಾಗಲಿಲ್ಲ. ಏನು ಉಳಿಸಿದೆಯಲ್ಲ ಅದ್ರಾಗ? ಬನ್ಸ ಒಂದು ಬನ್ಸು, ಸ್ವಲ್ಪ ಪಲಾವ್, ಒಂದು ಇಡ್ಲಿ. ಇಡ್ಲಿನೂ ತಿಂದಿಲ್ವಾ? ಇಲ್ಲ, ದೋಸೆ ತಿಂದೆ ಅಷ್ಟೇ. ಸೊ ಈಗ ರೂಮ್ಗೆ ಹೋಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ನೀ ಹೊಡಿತೀಯ ನಾ ಹೊಡಿಲ್ಲ ಗಾಡಿನ? ಇವತ್ತು ಹೇಳು. ಮೆಮೊರಿನೂ ಇಲ್ಲ, ಚಾರ್ಜ್ ಅಷ್ಟಿಲ್ಲ. ಹೇಳಲಿ ದಾವಣಗೆರೆವರೆಗೂ ಮೇಂಟೈನ್ ಮಾಡ್ಬೇಕು. ಹೇಳ್ತೀನಿ ಫಸ್ಟ್ ಬಾ ನೋಡ. ನೀನೇ ಹೊಡಿ. ಬ್ರಹ್ಮಲಿಂಗೇಶ್ವರ ಮಠ ಹೊಡಿತೀನಿ, ಅಲ್ಲಿಂದ ತಗೊಂಡು ನೀನೇ ಫುಲ್ ಶುಪ್ ದಾವಣಗೆರೆ ಮಠ. ಇನ್ನೊಂದು 2 ತಾಸಿಗೆ ಇವನ ಡ್ರೈವರು ನೋಡ್ಕೊಂಬಿಡಿ. ಯಾರು? ನೀನೇ. ಏನು 2 ತಾಸಿಗೆ? ಬ್ರಹ್ಮಲಿಂಗೇಶ್ವರ ಅಲ್ಲಿವರೆಗೂ ನೀನೇ ಡ್ರೈವರ್. ಅಲ್ಲಿ ಮಠ ಅದೇನು ಜಾಸ್ತಿ ದೂರ ಇಲ್ಲ ಫ್ರೆಂಡ್. ಒಂದು 18 ಕಿಲೋಮೀಟರ್ ಅಷ್ಟೇ ಅದು. ಅಲ್ಲಿವರೆಗೂ ನೀನೇ ಡ್ರೈವರ್. ನೀನು ನಡಿ. 2 ದಿನ ಅಂತ ಕರ್ಕೊಂಬಂದು 3 ದಿನ ಮಾಡ್ದ ಬಡ್ಡಿ ಮಗ. ಕಾಲ್ ಸೆಟ್ ಇನ್ನೇನು ಹೊರಡೋದು ಏನಾದ್ರು ಬಿಟ್ಟಿದ್ದೀವಲ್ಲ ಚಿಕ್ಕು. ಓಕೆ, ಈಗ ಆಫ್ ಟು ಬ್ರಹ್ಮಲಿಂಗೇಶ್ವರ. ಇನ್ನು ಡ್ರೈವರ್ ನನಗೆ ಇವನೇ. ಎಲ್ಲಿವರೆಗೂ? ಬ್ರಹ್ಮಲಿಂಗೇಶ್ವರದವರೆಗೂ. ಆಗುತ್ತಾ? ಹಲೋ, ನತ್ತೆ ತೊಡು ಮಾದ. ಇದೆ ಗುರು, ಸ್ಟೇ ಆಗಿದೆ ಅಲ್ಟಿಮೇಟು. ವೇವ್ಸ್ ಬೀಚ್ ಹೌಸ್ ಅಂತ ಬಂದರೆ ಸಾಕಾಗಿದೆ ಪ್ಲೇಸ್ ಮಾತ್ರ. ಯಾಕಂದರೆ ಇಲ್ಲೇ ರೆಸಾರ್ಟು, ಇಲ್ಲೇ ಬೀಚು. ಇಲ್ಲಿಂದ ಬ್ರಹ್ಮಲಿಂಗೇಶ್ವರ ಟೆಂಪಲ್ಲು 25 ಕಿಲೋಮೀಟ್ರು, 33 ನಿಮಿಷ ತೋರಿಸ್ತಾ ಇದೆ. ಹೆಂಗಿದ್ ಗೊತ್ತಾ ಸಿಸ್ಟಮ್? ಸೊ ಗುರು, ಈಗ ಟೈಮ್ ಬಂದು 11:03. ಆ್ಯಕ್ಚುಲಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಈಗ ಕೊಲ್ಲೂರಿಗೆ ಹೊಂಟಿದ್ವಿ. ಆ್ಯಕ್ಚುಲಿ ನಾ ಮಾತಾಡೋದು ಕೇಳ್ತಾ ಇದೆ ಗೊತ್ತಿಲ್ಲ. ಇಲ್ಲಿ ಎಕ್ಕ ಅಂತ ಫುಲ್ ಊಸ್ತಾಗವನೆ, ನೀರು ಹುಡ್ಕೊಂಡು ಹೊಂಟವನೆ.
ಇನ್ನೊಂದು ಸಮಸ್ಯೆ ಇಲ್ಲಿ ಫೋನ್ ಪೇ ಬೇರೆ ಸಿಕ್ಕಿಲ್ಲ ಗುರು, ಬರೀ ಅಕೌಂಟಲ್ಲಿ ಐತೆ, ಕ್ಯಾಶ್ ಬೇರೆ ಇಲ್ಲ. ಇದೊಂದು ಸಮಸ್ಯೆ ಇಲ್ಲಿ. ತಡಿ ಇಲ್ಲಿ ಮಾತಾಡ್ಬಿಡ ತಡಿ. ಒಂದೇ ಕಿಲೋಮೀಟ್ರಾ? ಒಂದೇ ಕಿಲೋಮೀಟ್ರು ಕೊಲ್ಲೂರು ಮುಖಾಂಬಿತ 1 ಕಿಲೋಮೀಟ್ರ್ 19. ಮತ್ತೆ ಇದೇ ತೋರಿಸ್ತೈತೆ. ಯಾವ್ದಪ್ಪ ಗೂಗಲ್ ಮ್ಯಾಪು ನಮ್ಮ ಹಾಕ್ನಿ ದೇವಸ್ಥಾನ. ಗಾಡಿ ಫುಲ್ಲು ಟೈರ್ಡ್ ಆಗಿ ಫುಲ್ಲು ಫ್ರೆಶ್ ಆಗಿ ಗಾಡಿ ಮುಟ್ಟಲ್ಲ ಅಂತ ಅಂದಮೇಲೆ ಸೊ ಕೊಲ್ಲೂರಿಗೆ ಹೋಗಿ ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಕೊಲ್ಲೂರಿಗೆ ಹೋಗಿ ಕೊಲ್ಲೂರಲ್ಲಿ ದೇವ್ರ ದರ್ಶನ ಮಾಡಿಲ್ಲ, ಫುಲ್ಲು ಜಾಸ್ತಿ ಜನ ಇದ್ರು. ವಾಪಸ್ಸು ದಾವಣಗೆರೆ ಕಡೆ ಹೊಂಟಿದ್ದೀವಿ. ಆ್ಯಕ್ಚುಲಿ ಚರ್ಚಿ ಮೇಲೆ ಹೋಗೋಣ ಅಂತಿದ್ದಾನೆ, ನಾನು ಆಗುಂಬೆ ಮೇಲೆ ಹೋಗೋಣ ಅಂತಿದ್ದೀನಿ. ನೋಡೋಣ, ಕಡೆ ಬಾರೋ ಲಾರಿ ಬರ್ತೈತೆ. ಆದ್ರೂ ಬ್ರೇಕ್ ಜಾಮ್ ಬಿಸಿಲು ಗುರು. ಬ್ರೇಕ್ ಬೆಳಗಿಂದ ಬ್ರೇಕ್ ಸಿಕ್ಕಿಲ್ಲ. ಆಗಲ್ಲ ಗುರು, ಆಗಲ್ಲ. ಈ ಬಿಸಿಲ ಗಾಡಿ ಹೊಡಿಯೋಕ್ಕೆ ದೇವ್ರನೆಗೂ ಈ ಕಡೆ ಕೊಲ್ಲೂರು ಕಡೆ ಅಂತೂ ಕೆಟ್ಟ ಬಿಸಿಲೈತೆ. ಆದ್ರೂ ಈ ರೇಂಜ್ ಸೆಕೆ ಹೊಡಿತದಂತ ನಿಜ ಗೊತ್ತಿರ್ಲಿಲ್ಲ, ಯಾಕಂದ್ರೆ ಆ ರೇಂಜ್ ಸೆಕೆ ಐತೆ. ಎಲ್ಲಿ ನೆರಳು ಸಿಕ್ತೋ ಅಲ್ಲಿ ಹಕ್ಕಂತ ಇದೀವಿ ಗಾಡಿನ. ಇವನ್ ನೋಡಿದ್ರೆ ರಾಜ್ಕುಮಾರ್ ಹಿಂದೆ ಆರಾಮಾಗಿ ಕೂತ್ಕೊಂಡು ಅವ್ನು ಗಾಡಿ ಹೊಡಿಯಲ್ಲ ಅಂತ. ಬ್ಯಾಗಿಂದ ಒಂದು ಸಮಸ್ಯೆ ಗುರು, ಹಗ್ಗ ಸಿಗ್ಬೇಕಲ್ಲ ಇಲ್ಲಿ. ಎಷ್ಟು ಸೋಂಬೇರಿ ಆಗ್ಯಾನಂದ್ರೆ ಒಂದು ಬ್ಯಾಗ್ ಹಾಕೊಂಡು ಕೂತ್ಕೊಳ್ಳಲ್ಲ ಅಂತಾನೆ, ಒಜೈತಂತ. ಬಟ್ ಆ್ಯಕ್ಚುಲಿ ವಜನ ಇತ್ತು, ಬ್ಯಾಗ್ ಇತ್ತು ಸ್ವಲ್ಪ. ಬೈಕರ್ಸ್ ಜೀವನ ಗುರು, ಸಮಸ್ಯೆ. ಅಂತೂ ಇಂತೂ ಏನೋ ಜುಗಾಡ್ ಮಾಡಿ ಒಂದು ಹಗ್ಗ ಹಾಕಿದೀವಿ. ಇದು ಎಲ್ಲರಿಗೂ ತಡಿತತ್ತ ನೋಡೋಣಂತೆ. ಸೊ ಕ್ಯಾಮ್ರಾದಲ್ಲಿ ಚಾರ್ಜ್ ಬೇರೆ ಇಲ್ಲ, ಸ್ಟೋರೇಜ್ ಫುಲ್ ಆಗುತ್ತೆ. ಸೊ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಸಿ ಯು ಪೀಪಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಯುವರ್ ಜಾಬ್ಲೆಸ್ ಮ್ಯಾನಿಯಾಕ್. ಬೈ ಬಾಯ್.